ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ನಮ್ಮ ವಿರೋಧ ಪಕ್ಷದ ನಾಯಕರು ಒಂದು ಒಳ್ಳೆ ಪ್ರಸ್ತಾವನೆಯನ್ನ ಮಂಡಿಸಿದ್ದಾರೆ. ಆರೋಗ್ಯ ಇಲಾಖೆ ಬದಲಾವಣೆ ಆಗಬೇಕು, ರಿಫಾರ್ಮ್ಸ್ ಆಗಬೇಕು, ಕರ್ನಾಟಕದಲ್ಲಿರುವಂತಹ ಎಲ್ಲ ಜನರಿಗೆ ಒಂದು ಗುಣಮಟ್ಟದ ಆರೋಗ್ಯ ಸಿಗಬೇಕು ಅನ್ನೋದು ಉದ್ದೇಶದಿಂದ ಇದನ್ನ ಪ್ರಸ್ತಾವನೆ ಮಾಡಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಹೇಳೋದಿಷ್ಟೇ, ನನಗೆ ಆಸ್ಪತ್ರೆ ಕೊಡಿ, ಡಾಕ್ಟರ್ ಕೊಡಿ ಅಂತ ನಾನು ಕೇಳಲ್ಲ. ಈ ರಾಜ್ಯ ಸರ್ಕಾರ ಆರೋಗ್ಯ ಕಾಯಿಲೆ ಬರ್ದಂಗೆ ಮನುಷ್ಯನಿಗೆ ಏನ್ ಮಾಡಬೇಕು ಅನ್ನೋದು ನಾನು ಹೇಳ್ತೀನಿ. ಮಾನ್ಯ ಸಭಾಧ್ಯಕ್ಷರೇ, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಈ ಆರೋಗ್ಯ, ಈ ಕರ್ನಾಟಕದ ಆರೋಗ್ಯ ಪರಿಸ್ಥಿತಿ ಇವತ್ತು ಹೇಗಿದೆ ಅಂದ್ರೆ ಮಾನ್ಯ ಸಭಾಧ್ಯಕ್ಷರೇ, ಯಾವುದೇ ಆಸ್ಪತ್ರೆಗೆ ಹೋದ್ರೆ ಸಾವಿರಾರು ಜನ ತುಂಬಿ ತುಳುಕ್ತಾ ಇರ್ತದೆ. ಇದಕ್ಕೆ ಕಾರಣ ಏನು ಅಂತ ಕಂಡುಹಿಡಿಬೇಕು ಸರ್ಕಾರ. ಬರೀ ಡಾಕ್ಟರ್ ಕೊಡೋದು, ನರ್ಸ್ ಕೊಡೋದು, ಅನಸ್ತೀಶಿಯಾದೊಂದು ತರೋದು, ಸರ್ಜರಿ ಮಾಡೋದು ಮುಖ್ಯ ಅಲ್ಲ. ನಾನಿವತ್ತು ನನಗೆ 61 ವರ್ಷ ಮಾನ್ಯ ಸಭಾಧ್ಯಕ್ಷರೇ. ಇವತ್ತು ನಾನು ಆರೋಗ್ಯವಾಗಿದ್ದೇನೆ. ಒಬ್ಬ ಯುವಕ ಹೇಗಿರ್ಬೇಕು ಅಂದ್ರೆ, ಒಬ್ಬ ಸಂಸದೀಯ ಪಟು ಅಥವಾ ಯುವತ ಅಂದ್ರೆ ಅಲ್ಲ, ಅವನಿಗೆ 60 ವರ್ಷ ಇದ್ದಾಗ 45 ವರ್ಷ ಯುವಕನ ತರ ಇರ್ಬೇಕು. ಅಂತ ಆರೋಗ್ಯ ಕೊಡ್ಬೇಕು ರಾಜ್ಯ ಸರ್ಕಾರ. ಇವತ್ತೇನಾಗಿದೆ ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ನಾನು ಸರ್ಕಾರಕ್ಕೆ ಕೇಳೋದು, ನನಗೊಂದು ಚಿಕ್ಕ ಸಮಸ್ಯೆ ಆಗ್ಬಿಟ್ಟಿತ್ತು ಆರೋಗ್ಯದ್ದು. ಅಂದ್ರೆ ಅಸಿಡಿಟಿ ಪ್ರಾಬ್ಲಮ್ ಇತ್ತು. ಸುಮಾರು ಒಂದು 100 ಜನ ಡಾಕ್ಟರ್ ಹತ್ರ ಹೋಗಿರ್ಬೋದು. ಚಿಕ್ಕ ಸಮಸ್ಯೆ, 1 ಲಕ್ಷ ರ್ಯಾಂಟ್ಯಾಕ್ ಮಾತ್ರ ನುಂಗಿರ್ಬೋದು. ಕಾರಣ ಹುಡ್ಕೊಂಡು ಹೋದ್ರೆ ಡಾಕ್ಟರ್ಗಳು ಒಬ್ಬನು ಸಜೆಷನ್ ಕೊಡ್ಲಿಲ್ಲ. ಈ ಡಾಕ್ಟರ್ ಅಂತ ಎಲ್ಲರೂ ಇಲ್ಲಿ ಮಾತಾಡ್ತಾರೆ. ಕಡೆಗೆ ಒಬ್ಬ ಆಸ್ಟ್ರೇಲಿಯಾದವನೊಬ್ಬ ಡಾಕ್ಟರ್ ಸಿಗ್ದ. ಜಸ್ಟ್ ಅವನ ಹತ್ರ ಒಂದು ಸಜೆಷನ್ ತಗೊಂಡೆ, ಒಂದು ಬ್ಲಡ್ ಟೆಸ್ಟ್ ಮಾಡಿ ಹೇಳ್ದ, ನಿನ್ನಲ್ಲಿ H. pylori ಒಂದು ಬ್ಯಾಕ್ಟೀರಿಯಾ ಇದೆ ಅಂತೇಳಿ. ಸ್ಮಾಲ್ ಪ್ರಾಬ್ಲಮ್, ಒಂದು 10 ವರ್ಷ ಮಾತ್ರ ನುಂಗಿರ್ಬೋದು ರ್ಯಾಂಟ್ಯಾಕ್ ಮಾತ್ರೇನ. ಚಿಕ್ಕ ವಿಷಯಗಳು H. pylori ಅಂತ ಒಂದು ಬ್ಯಾಕ್ಟೀರಿಯಾ ಕಂಡು ಹಿಡ್ದ, ಒಂದು ಟ್ಯಾಬ್ಲೆಟ್ಸ್ ಕೊಟ್ಟ. 14 ವರ್ಷದಿಂದ ನನಗೆ ಅಸಿಡಿಟಿನೇ ಇಲ್ಲ. ಚಿಕ್ಕ ಸಮಸ್ಯೆನ. ಅದರಿಂದ ನಾನು ಹೇಳೋದು, ಇವತ್ತು ಯಾವ ಆನೆ, ಹುಲಿ, ಚಿರತೆ, ಕಾಗೆ, ಗುಬಚ್ಚಿ, ಗಿಳಿ ಯಾವ ಆಸ್ಪತ್ರೆ ಇದೆ ಮಾನ್ಯ ಸಭಾಧ್ಯಕ್ಷರೇ? ಮನುಷ್ಯನು ಒಬ್ಬ ಪ್ರಾಣಿ. ಅವನ ನಾಗರಿಕತೆ ಬಂದ್ಮೇಲೆ ಕಾಡು ಬಿಟ್ಟು ಇಲ್ಲಿ ಬಂದ. ಇವತ್ತು ಊಟದ ಪದ್ಧತಿ ಏನಾಗಿದೆ? ಇವತ್ತು ರಾಜ್ಯ ಸರ್ಕಾರ ಎಷ್ಟು ಹಣ ಖರ್ಚು ಮಾಡ್ತಿದೆ? ಬರೀ ವಿಸ್ಕಿ ಮತ್ತೆ ಎಕ್ಸೈಸ್ ಅಲ್ಲಿ 40,000 ಕೋಟಿ ಹೋದ್ಸಲಿ ಕಲೆಕ್ಟ್ ಮಾಡೋ, ಈ ಸಲ 45,000 ಕೋಟಿ. ಕುಡೀರಿ ಅಂದ್ರೆ ಜನಗಳಿಗೆಲ್ಲ ಕುಡಿಸಿ ಆದಾಯ ತಂದ್ರೆ ಎಲ್ಲಿ ಆರೋಗ್ಯ ಇರುತ್ತೆ ಮಾನ್ಯ ಸಭಾಧ್ಯಕ್ಷರೇ? ನಮ್ಮ ಅಶೋಕ್ ಅವರು